ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಾಗ ಮುನ್ನೆಲೆಗೆ ಬರುತ್ತೆ. ಇದರ ನಡುವೆ ವಿ ಸೋಮಣ್ಣ ಅವರ ಹೆಸರು ಕೇಳಿ ಬಂದಿದೆ. ಅಧ್ಯಕ್ಷರಾಗ್ತಾರಂತೆ ವಿ ಸೋಮಣ್ಣ ರಾಜ್ಯ ಬಿಜೆಪಿಗೆ. ಈ ವಿಚಾರ ಚರ್ಚೆಯಲ್ಲಿದೆ. ಇವತ್ತು ಇದ್ರ ಬಗ್ಗೆ ಮಾತನಾಡಿದ್ರು ವಿ ಸೋಮಣ್ಣ. ಸ್ವತಃ ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡಿದ್ರು. ತುಮಕೂರಿನ ಜನರಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದೇನೆ. ಪ್ರಧಾನಿಯವರು ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಅದೇನೇ ಇದ್ರೂ ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸುತ್ತೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಕೂಡ ಇಲ್ಲ. ನಾನು ಎಂಬ ಅಹಂ ಬಿಡಬೇಕು. ಇಲ್ಲಿ ಎಲ್ಲರೂ ಒಂದೇ. ಈ ಮಾತು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾರನ್ನ ಉದ್ದೇಶಿಸಿ ಈ ಮಾತನ್ನ ಹೇಳಿದ್ರು ಅಂದ್ರೆ ಪರೋಕ್ಷವಾಗಿ ವಿಜೇಂದ್ರಗೆ ಟಾಂಗ್ ಕೊಟ್ರ ಅನ್ನುವ ಕುತೂಹಲ ಇದೆ. ನೋಡಿ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಬಿಜೆಪಿಯಲ್ಲಿ ಹೊಸದಲ್ಲ. ಕಳೆದ 2 ವರ್ಷಗಳಿಂದ ಪದೇ ಪದೇ ಕೇಳಿ ಬರ್ತಾ ಇದೆ. ಈ ಹಿಂದೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲೇ ವಿ ಸೋಮಣ್ಣ ಅವರ ಹೆಸರು ಕೇಳಿ ಬಂದಿತ್ತು. ಅದಾದ ನಂತರ ವಿಜೇಂದ್ರ ಆಯ್ಕೆ ಆದರೂ ವಿಜೇಂದ್ರ ಅವರ ಅಧ್ಯಕ್ಷತೆಯ ಬಗ್ಗೆ ಮತ್ತು ಅವರ ನಾಯಕತ್ವದ ಬಗ್ಗೆ ಆಗಾಗ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅಸಮಾಧಾನ ಕೂಡ ಹೊರಹಾಕ್ತಾ ಇರ್ತಾರೆ. ಅದೇ ರೀತಿ ವಿ ಸೋಮಣ್ಣ ಅವರು ಕೂಡ ಸಾಕಷ್ಟು ಬಾರಿ ವಿಜೇಂದ್ರ ವಿರುದ್ಧ ಮಾತನಾಡಿದ್ದಾರೆ. ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈಗ ಹೊಸದಾಗಿ ಒಂದು ಚರ್ಚೆ ಶುರುವಾಗಿದೆ. ಅಂದರೆ ವಿಜೇಂದ್ರ ಅವರ ಅಧಿಕಾರದ ಅವಧಿ ಮುಕ್ತಾಯ ಆಗ್ತಾ ಇದೆ. ಈಗ ಹೊಸ ಅಧ್ಯಕ್ಷರು ಬರ್ತಾರಾ ಅಥವಾ ವಿಜೇಂದ್ರ ಅವರೇ ಮುಂದುವರಿತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಹೊಸಬರನ್ನ ಆಯ್ಕೆ ಮಾಡಿದ್ರೆ ವಿ ಸೋಮಣ್ಣ ಆಯ್ಕೆ ಆಗಬಹುದು. ಕಾರಣ ಲಿಂಗಾಯತ ಕೋಟ ಜೊತೆಗೆ ಅನುಭವ ಕೂಡ ಇದೆ ಸೋಮಣ್ಣ ಅವರಿಗೆ. ಸೊ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಇವತ್ತು ಸೋಮಣ್ಣ. ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಮತ್ತೊಂದು ಮಾತಿದೆಯಲ್ವ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ನಾನು ಅನ್ನುವ ಅಹಂ ಬಿಡಬೇಕು ಅನ್ನುವ ಮಾತಿದೆಯಲ್ವಾ, ಇದನ್ನ ವಿಜೇಂದ್ರ ಅವರನ್ನ ಗುರಿಯಾಗಿಸಿಕೊಂಡೇ ವಿಜೇಂದ್ರ ಅವರಿಗೆ ಹೇಳಿದ್ರು ಅನ್ನುವ ಅಂದಾಜು ಕೂಡ ನಡೀತಾ ಇದೆ.